ಹಲೋ ನಮಸ್ತೆ ರೈತ ಮಿತ್ರರೇ. 2025-26 ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ಸಮಯದಲ್ಲಿ ಅತಿ ಹೆಚ್ಚು ಬಿಸಿಲಿರೋದ್ರಿಂದ ಸ್ವಲ್ಪ ನೀರು ಕೊರತೆ ಇರೋದ್ರಿಂದ ಹರಳ್ಡ್ರಾಪು ಸಾಕಷ್ಟು ಕಡೆ ಕಂಡಿದ್ದೀವಿ. ಇತ್ತೀಚಿನ ದಿನಗಳಂತಂದ್ರೆ ಸುಮಾರು ಒಂದು 8-10 ದಿನ ಹಿಂದೆಯಿಂದ ಸ್ವಲ್ಪ ತುಂತುರು ಮಳೆ ಆದಂಗೆ ಆಗ್ತಾಯಿದೆ. ಆ ಮಳೆ ಆಗೋದ್ರಿಂದ ಸಾಕಷ್ಟು ಕಡೆ ಸ್ವಲ್ಪ ಹರಳ್ಡ್ರಾಪು ಅದೆಲ್ಲ ಕಾಣ್ತಿದ್ದೀವಿ. ಆ ಒಂದು ನಾವು ಗಿಡಕ್ಕೆ ನಾವು ಇವಾಗ ಸ್ಪ್ರೇ ಆಗಲಿ ಸ್ವಲ್ಪ ಡ್ರೆಂಚಿಂಗ್ ಆದರೂ ಮಾಡ್ಬೋದು. ಇದು ಸ್ವಲ್ಪ ಹನಿ ಬೀಳುತ್ತಂತಂದರೆ ನಾವು ಸ್ಪ್ರೇ ಮಾಡೋದು 2 ಗಂಟೆ 3 ಗಂಟೆ ಸ್ವಲ್ಪ ಬಿಡುವಿದ್ದರೆ ಮಳೆಯಲ್ಲಿ ನಾವು ಬೆಳಿಗ್ಗೆ ಸ್ಪ್ರೇ ಮಾಡಿ ಮಧ್ಯಾಹ್ನದ ಸಂಜೆ ಮೇಲೆ ಮಳೆ ಆದರೆ ಏನು ತೊಂದರೆ ಏನಿಲ್ಲ. ಇಲ್ಲ ಅಂತಂದರೆ ನಾವು ಲೈಟಾಗಿ ಏನೋ ಡ್ರಂಚ್ ಟೈಪಲ್ಲಿ ಮಾಡೋದು ಉತ್ತಮ. ಆ ಟೈಪ್ ಮಾಡೋದ್ರಿಂದ ಹರಳ್ಡ್ರಾಪು ಸ್ಟಾಪ್ ಮಾಡ್ಕೋಬೋದು ಮತ್ತು ಬೆಳೆ ಕನ್ವರ್ಟ್ ಆಗುತ್ತೆ. ಇವಾಗ ಏನು ನಮ್ಮ ಮುಂದೆ ಬರೋ ದಿನಗಳಲ್ಲಿ ಏನು ಹೊಂಬಾಳೆ ಬಿಚ್ಕೊಳ್ಳೋದು ಅದಕ್ಕೆ ಅನುಕೂಲ ಆಗುತ್ತಂತ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಸಾಕಷ್ಟು ಗಿಡದಲ್ಲಿ ಹರಳ್ಡ್ರಾಪ್ ಎಲ್ಲ ಆಗಿದೆ ಮತ್ತು ಕಾಯಿ ಸೈಜು ಸ್ವಲ್ಪ ಆಗೋಕ್ಕೆ ಇಂಪ್ರೂವ್ಮೆಂಟ್ ಆಗೋಕ್ಕೋಸ್ಕರ ಕೆಲಸ ಆಗುತ್ತಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.